ನಮಸ್ಕಾರ. ಮಾರ್ಕೆಟಿಂಗ್ ಜಗತ್ತು ಅಂದ್ರೇನೆ ಒಂದು ರೀತಿ ಗೊಂದಲದ ಗೂಡು ಅಲ್ವಾ? ಫೇಸ್ಬುಕ್, ಗೂಗಲ್, ಇಮೇಲ್, ಈವೆಂಟ್ಸ್, ಅಬ್ಬಾ ಎಷ್ಟೊಂದು ಆಪ್ಷನ್ಸ್. ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿ ನಮ್ಮ ಶ್ರಮ ಹಾಕಬೇಕು ಅಂತ ತಲೆ ಕೆಟ್ಟೋಗುತ್ತೆ. ಬನ್ನಿ ಇವತ್ತು ಆ ಗೊಂದಲವನ್ನೆಲ್ಲ ಬದಿಗಿಟ್ಟು ಒಂದು ಸ್ಪಷ್ಟವಾದ ಗೆಲ್ಲುವಂತ ದಾರಿಯನ್ನ ಹೇಗೆ ಕಂಡಿಡೋದು ಅಂತ ನೋಡೋಣ. ಒಂದು ಬ್ರ್ಯಾಂಡ್ ಅನ್ನ ಜನರಿಗೆ ತಲುಪಿಸೋಕೆ ಇವತ್ತು ಅಕ್ಷರಶಃ ನೂರಾರು ದಾರಿಗಳಿವೆ. ಸೋಷಿಯಲ್ ಮೀಡಿಯಾ ಇರ್ಬೋದು, ಇಮೇಲ್ ಇರ್ಬೋದು, ಎಸ್ಇಒ, ಈವೆಂಟ್ಸ್, ಹೀಗೆ ಆಯ್ಕೆಗಳು ಜಾಸ್ತಿ ಆದಾಗ ಎಲ್ಲಿ ನಮ್ಮ ಸಮಯ ಮತ್ತೆ ಹಣವನ್ನ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲ ಹುಟ್ಟೋದು ತುಂಬಾನೇ ಸಹಜ. ಆದರೆ ಈ ಗೊಂದಲವನ್ನ ಬಗೆಹರಿಸೋಕೆ ಒಂದು ಸಿಂಪಲ್ ಆದರೆ ತುಂಬಾ ಪವರ್ಫುಲ್ ಆದ ಫ್ರೇಮ್ವರ್ಕ್ ಇದೆ. ಇದರ ಸಹಾಯದಿಂದ ಸುಮ್ಮನೆ ಊಹೆ ಮೇಲೆ ನಿರ್ಧಾರ ತಗೊಳ್ಳೋದನ್ನ ಬಿಟ್ಟು ಡೇಟಾ ಆಧಾರದ ಮೇಲೆ ಸ್ಮಾರ್ಟ್ ಆಯ್ಕೆಗಳನ್ನ ಮಾಡಬಹುದು. ಅದೇನು ಅಂತ ಈಗ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಜರ್ನಿ ಈ 5 ಮುಖ್ಯ ಹಂತಗಳಲ್ಲಿ ಸಾಗುತ್ತೆ. ಮಾರ್ಕೆಟಿಂಗ್ನ ಕಾಂಪ್ಲೆಕ್ಸಿಟಿಯನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಹಿಡಿದು ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿ, ಸರಿಯಾದ ಚಾನೆಲ್ಗಳನ್ನ ಆರಿಸಿ, ಆ ಪ್ಲಾನ್ಗೆ ಜೀವ ತುಂಬಿ, ಕೊನೆಗೆ ಅದರ ರಿಸಲ್ಟ್ಸನ್ನ ಅಳತೆ ಮಾಡ್ತಾ ಇಂಪ್ರೂವ್ ಮಾಡ್ತಾ ಗೆಲುವಿನ ಕಡೆಗೆ ಸಾಗೋದು. ಯಾವುದೇ ಒಂದು ದೊಡ್ಡ ಕಟ್ಟಡಕ್ಕೆ ಅಡಿಪಾಯ ಎಷ್ಟು ಮುಖ್ಯವೋ, ಒಂದು ಯಶಸ್ವಿ ಮಾರ್ಕೆಟಿಂಗ್ ಸ್ಟ್ರಾಟಜಿಗೂ ಅಷ್ಟೇ ಮುಖ್ಯ. ಹಾಗಾದ್ರೆ ನಮ್ಮ ಮೊದಲ ಹಾಗೂ ಅತಿ ಮುಖ್ಯವಾದ ಹೆಜ್ಜೆ ಆ ಅಡಿಪಾಯವನ್ನ ಗಟ್ಟಿಯಾಗಿ ಕಟ್ಟೋದೇ ಆಗಿದೆ. ಮೊದಲನೇ ಸ್ಟೆಪ್ ನಮ್ಮ ಗೋಲ್ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ಕೊಳ್ಳೋದು. ನಾವೇನನ್ನ ಸಾಧಿಸೋಕೆ ಹೊರಟಿದ್ದೀವಿ? ನಮ್ಮ ಬ್ರ್ಯಾಂಡ್ ಬಗ್ಗೆ ಹೆಚ್ಚು ಜನರಿಗೆ ತಿಳಿಸ್ಬೇಕಾ, ಅಥವಾ ಹೊಸ ಗ್ರಾಹಕರನ್ನ ಸೆಳಿಬೇಕಾ, ಇಲ್ಲ ಈಗಿರೋ ಗ್ರಾಹಕರ ಜೊತೆಗಿನ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡಬೇಕಾ? ಈ ಸ್ಪಷ್ಟತೆನೇ ನಮ್ಮ ಮುಂದಿನ ಎಲ್ಲ ನಿರ್ಧಾರಗಳಿಗೆ ದಾರಿ ತೋರಿಸುತ್ತೆ. ನಮ್ಮ ಏನು ಅನ್ನೋದು ಕ್ಲಿಯರ್ ಆಯ್ತು. ಈಗ ನಾವು ಯಾರಿಗೆ ತಲುಪಬೇಕು ಅನ್ನೋದರ ಕಡೆಗೆ ಗಮನ ಕೊಡಬೇಕು. ಅಂದ್ರೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು, ಅವರನ್ನ ಅರ್ಥ ಮಾಡ್ಕೊಳ್ಳೋದೇ ಮುಂದಿನ ಹೆಜ್ಜೆ. ಇದಕ್ಕೆ ನೋಡಿ, ಈ ಟಾರ್ಗೆಟ್ ಆಡಿಯನ್ಸ್ ಓವರ್ವ್ಯೂ ಟೇಬಲ್ ಇದೆಯಲ್ಲ, ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಗ್ರಾಹಕರನ್ನ ಅವರ ವಯಸ್ಸು, ಅವರ ಆಸಕ್ತಿಗಳು, ಅವರ ಅಗತ್ಯಗಳ ಆಧಾರದ ಮೇಲೆ ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಅವರು ಆನ್ಲೈನಲ್ಲಿ ಎಲ್ಲಿ ಹೆಚ್ಚು ಆಕ್ಟಿವ್ ಆಗಿರ್ತಾರೆ ಅಂತ ತಿಳ್ಕೊಳ್ಳೋದಕ್ಕೂ ಇದು ನೆರವಾಗುತ್ತೆ. ಇಲ್ಲಿ ಒಂದು ಉದಾಹರಣೆ ನೋಡಿ. ಸೆಗ್ಮೆಂಟ್ 1 ಅಂತ ಇದೆಯಲ್ಲ, ಇಲ್ಲಿ ಅವರ ವಯಸ್ಸು, ಅವರ ಪ್ರೊಫೆಷನಲ್ ಅಗತ್ಯಗಳು, ಮತ್ತೆ ಅವರು ಹೆಚ್ಚಾಗಿ ಲಿಂಕ್ಡ್ಇನ್ ಅಥವಾ ಕೆಲವು ನಿರ್ದಿಷ್ಟ ಬ್ಲಾಗ್ಗಳನ್ನೇ ಬಳಸ್ತಾರೆ ಅಂತ ಗುರುತಿಸಲಾಗಿದೆ. ಈ ರೀತಿ ಕ್ಲಾರಿಟಿ ಇದ್ರೆ ನಮ್ಮ ಸಮಯ ಮತ್ತು ಹಣವನ್ನ ತಪ್ಪು ಚಾನೆಲ್ಗಳ ಮೇಲೆ ಹಾಕಿ ವೇಸ್ಟ್ ಮಾಡೋದನ್ನ ತಪ್ಪಿಸ್ಬೋದು. ಆಲ್ ರೈಟ್, ನಮ್ಮ ಫೌಂಡೇಶನ್ ರೆಡಿಯಾಗಿದೆ. ನಮ್ಮ ಉದ್ದೇಶ ಏನು, ನಮ್ಮ ಆಡಿಯನ್ಸ್ ಯಾರು ಅಂತ ಈಗ ನಮಗೆ ಗೊತ್ತಿದೆ. ಈಗ ನಮ್ಮ ಜರ್ನಿಯ ಅತೀ ನಿರ್ಣಾಯಕ ಹಂತಕ್ಕೆ ಹೋಗೋಣ. ಅದೇನಂದ್ರೆ, ಲಭ್ಯವಿರುವ ನೂರಾರು ಚಾನೆಲ್ಗಳಿಂದ ನಮಗೆ ಸರಿಹೊಂದುವ ಚಾನೆಲ್ಗಳನ್ನು ಆಯ್ಕೆ ಮಾಡೋದು. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಈವೆಂಟ್ಸ್ಗಳವರೆಗೆ, ಪಾಡ್ಕಾಸ್ಟ್ಗಳಿಂದ ಹಿಡಿದು ಇನ್ಫ್ಲೂಯೆನ್ಸರ್ಗಳವರೆಗೆ ಲಿಸ್ಟ್ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಪ್ರತಿಯೊಂದು ಚಾನೆಲ್ಗೂ ತನ್ನದೇ ಆದ ಒಂದು ಶಕ್ತಿ, ತನ್ನದೇ ಆದ ಒಂದು ವ್ಯಾಪ್ತಿ ಇರುತ್ತೆ. ಇವುಗಳಲ್ಲಿ ನಮ್ಮ ಆಡಿಯನ್ಸ್ ಎಲ್ಲಿದ್ದಾರೆ ಮತ್ತು ನಮ್ಮ ಗುರಿಗೆ ಯಾವುದು ಹೆಚ್ಚು ಪರಿಣಾಮಕಾರಿ ಅನ್ನೋದನ್ನ ಕಂಡುಹಿಡಿಯೋದೇ ನಮ್ಮ ಕೆಲಸ. ಇಲ್ಲಿ ನೆನ್ಪಿಡ್ಬೇಕಾದ ಒಂದು ಸೀಕ್ರೆಟ್ ಏನ್ ಗೊತ್ತಾ? ಎಲ್ಲಾ ಚಾನೆಲ್ಗಳಲ್ಲೂ ಆಕ್ಟಿವ್ ಆಗಿರೋದು ಸಕ್ಸಸ್ ಅಲ್ಲ. ಬದಲಿಗೆ ನಮ್ಮ ಆಡಿಯನ್ಸ್ ಎಲ್ಲಿರ್ತಾರೋ, ನಮ್ಮ ಗುರಿಗೆ ಯಾವುದು ಬೆಸ್ಟ್ ಆಗಿ ಹೊಂದುತ್ತೋ ಆ ಕೆಲವು ಚಾನೆಲ್ಗಳ ಮೇಲೆ ಪೂರ್ತಿಯಾಗಿ ಗಮನ ಕೊಡೋದು. ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ. ಹಾಗಾದ್ರೆ ಆ ಸರಿಯಾದ ಚಾನೆಲ್ಗಳನ್ನ ಹೇಗೆ ಪಿಕ್ ಮಾಡೋದು? ಅದಕ್ಕಾಗಿಯೇ ನಾವು ಈ ಚಾನೆಲ್ ಎವ್ಯಾಲ್ಯೂಯೇಷನ್ ಮ್ಯಾಟ್ರಿಕ್ಸ್ ಅನ್ನೋ ಟೂಲ್ ಬಳಸೋದು. ಬ್ರ್ಯಾಂಡ್ ಅವೇರ್ನೆಸ್ ಇರ್ಬೋದು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ROI ಇರ್ಬೋದು, ಈ ಥರದ ಬೇರೆ ಬೇರೆ ಮಾನದಂಡಗಳ ಆಧಾರದ ಮೇಲೆ ಪ್ರತಿ ಚಾನೆಲ್ನು ಹೋಲಿಸಿ ನೋಡಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ಉದಾಹರಣೆಗೆ, ಲೀಡ್ ಕನ್ವರ್ಷನ್ ಅನ್ನೋ ಒಂದೇ ಒಂದು ಪಾಯಿಂಟ್ ಅನ್ನು ತಗೊಳ್ಳಿ. ಈ ಚಾರ್ಟ್ನಲ್ಲಿ ನೋಡಿದ್ರೆ ಸೋಷಿಯಲ್ ಮೀಡಿಯಾಗಿಂತ ಈವೆಂಟ್ಗಳು ಹೆಚ್ಚು ಪರಿಣಾಮಕಾರಿ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಈ ತರಹದ ಡೇಟಾ ಆಧಾರಿತ ವಿಶ್ಲೇಷಣೆ ನಮ್ಮನ್ನ ಎಮೋಷನಲ್ ನಿರ್ಧಾರಗಳಿಂದ ದೂರವಿಟ್ಟು ಸರಿಯಾದ ಆಯ್ಕೆ ಕಡೆಗೆ ಕೊಂಡೊಯ್ಯುತ್ತೆ. ಓಕೆ, ಚಾನೆಲ್ಗಳನ್ನಂತೂ ಸೆಲೆಕ್ಟ್ ಮಾಡಿದ್ವಿ. ಈಗ ಪೇಪರ್ ಮೇಲಿರೋ ಈ ಪ್ಲಾನ್ಗೆ ಜೀವ ತುಂಬೋ ಟೈಮ್. ಅಂದ್ರೆ ನಮ್ಮ ಸ್ಟ್ರಾಟಜಿಯನ್ನ ಆಕ್ಷನ್ಗೆ ತರೋದು ಹೇಗೆ ಅಂತ ನೋಡೋಣ. ಇದೇ ನೋಡಿ ಚಾನೆಲ್ ಸ್ಟ್ರಾಟಜಿ ಮಿಕ್ಸ್ ಟೇಬಲ್. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ಮ ಆಕ್ಷನ್ ಪ್ಲಾನ್. ಇಲ್ಲಿ ಪ್ರತಿ ಚಾನೆಲ್ನ ಪಾತ್ರ ಏನು, ಅದಕ್ಕೆ ಎಷ್ಟು ಬಜೆಟ್ ಕೊಡಬೇಕು, ಅದರ ಸಕ್ಸಸ್ನ ಹೇಗೆ ಅಳತೆ ಮಾಡ್ತೀವಿ, ಮತ್ತೆ ಅದರ ಜವಾಬ್ದಾರಿ ಯಾರ್ದು ಅನ್ನೋದನ್ನ ಕ್ಲಿಯರ್ ಆಗಿ ಬರೆದಿಡ್ತೀವಿ. ಇದು ಇಡೀ ಟೀಮ್ಗೆ ಒಂದು ಕ್ಲಾರಿಟಿ ಕೊಡುತ್ತೆ. ಮತ್ತೆ ಇದು ನಮ್ಮ ಬಜೆಟ್ ಹಂಚಿಕೆಯ ಒಂದು ಕ್ಲಿಯರ್ ಪಿಕ್ಚರ್. ನಮ್ಮ ಸಂಪನ್ಮೂಲಗಳು ನಮ್ಮ ಆದ್ಯತೆ ಚಾನೆಲ್ಗಳಲ್ಲಿ ಹೇಗೆ ಹಂಚಿಕೆಯಾಗಿದೆ ಅಂತ ಈ ಡೋನಟ್ ಚಾರ್ಟ್ ನೋಡಿದ್ರೆ ಒಂದೇ ನೋಟಕ್ಕೆ ಅರ್ಥ ಆಗುತ್ತೆ.
ಪ್ರತಿಯೊಂದು ಚಾನಲ್ಗೂ ತನ್ನದೇ ಆದ ಒಂದು ವೈಬ್ ಇರುತ್ತೆ ಅಲ್ವಾ? ಇನ್ಸ್ಟಾಗ್ರಾಮ್ನಲ್ಲಿ ಮಾತಾಡೋ ಥರ ಒಂದು ಪ್ರೊಫೆಷನಲ್ ಇಮೇಲ್ನಲ್ಲಿ ಮಾತಾಡೋಕ್ಕೆ ಆಗಲ್ಲ. ಸೊ ಚಾನಲ್ಗೆ ತಕ್ಕಂತೆ ನಮ್ಮ ಮಾತು, ನಮ್ಮ ಕಂಟೆಂಟ್, ನಮ್ಮ ಸಂದೇಶ ಎಲ್ಲವನ್ನೂ ಬದಲಾಯಿಸ್ಕೊಳ್ಳೋದು ತುಂಬಾನೇ ಮುಖ್ಯ. ನಮ್ಮ ಪ್ಲಾನನ್ನ ಶುರು ಮಾಡಿದ ತಕ್ಷಣ ನಮ್ಮ ಕೆಲ್ಸ ಮುಗೀತು ಅಂತಲ್ಲ. ನಿಜವಾದ ಆಟ ಶುರುವಾಗೋದೇ ಈಗ. ಮಾರ್ಕೆಟಿಂಗ್ ಪ್ರಕ್ರಿಯೆಯ ಕೊನೆಯ ಮತ್ತು ಅತಿ ಮುಖ್ಯವಾದ ನಿರಂತರ ಹಂತವಿದು. ಅಳತೆ ಮಾಡೋದು, ಅದಕ್ಕೆ ತಕ್ಕಂತೆ ಬದಲಾಗೋದು, ಮತ್ತೆ ಅದನ್ನ ಇನ್ನಷ್ಟು ಉತ್ತಮಪಡಿಸೋದು. ನಂಬೋಕೆ ಸ್ವಲ್ಪ ಕಷ್ಟ, ಆದ್ರೆ ಸುಮಾರು 75% ಮಾರ್ಕೆಟರ್ಸ್ಗೆ ತಾವು ಹಾಕಿದ ದುಡ್ಡಿಗೆ ಎಷ್ಟು ರಿಟರ್ನ್ಸ್ ಬಂತು ಅಂದ್ರೆ ROI ಎಷ್ಟು ಅಂತ ಸರಿಯಾಗಿ ಹೇಳೋಕಾಗೋದಿಲ್ವಂತೆ. ನೆನ್ಪಿಡಿ, ಅಳತೆ ಮಾಡೋಕಾಗದ ಸ್ಟ್ರಾಟಜಿ ಇದ್ರೂ ಒಂದೇ, ಇಲ್ದಿದ್ರೂ ಒಂದೇ ಅಲ್ವಾ? ಅದಕ್ಕಾಗಿಯೇ ನಾವು ಪ್ರತಿ ಚಾನೆಲ್ಗೂ ಕೆಲವು ಸ್ಪೆಸಿಫಿಕ್ ಮೆಟ್ರಿಕ್ಸ್ ಅಂದ್ರೆ KPIಗಳನ್ನ ಅಥವಾ ಪ್ರಮುಖ ಕಾರ್ಯಕ್ಷಮತೆಯ ಸೂಚಕಗಳನ್ನ ಸೆಟ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾಗೆ ಎಂಗೇಜ್ಮೆಂಟ್ ರೇಟ್, ಇಮೇಲ್ಗೆ ಓಪನ್ ರೇಟ್, ಹೀಗೆ. ಇದು ನಾವು ಅಂದುಕೊಂಡ ಗುರಿಯತ್ತ ಸಾಗುತ್ತಿದ್ದೇವಾ ಇಲ್ವಾ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇಲ್ಲಿ ಮ್ಯಾಜಿಕ್ ಇರೋದೇ ಚಾನೆಲ್ಗಳನ್ನ ಒಟ್ಟಿಗೆ ಕೆಲಸ ಮಾಡಿಸೋದ್ರಲ್ಲಿ. ಇದನ್ನ ಸಿನರ್ಜಿ ಅಂತ ಕರೀತಾರೆ. ಅಂದ್ರೆ ಒಂದು ಬ್ಲಾಗ್ ಪೋಸ್ಟ್ನ ಕಂಟೆಂಟ್ನೇ ತಗೊಂಡು ಸೋಷಿಯಲ್ ಮೀಡಿಯಾಗೆ ಸಣ್ಣ ಪೋಸ್ಟ್ ಮಾಡ್ಬೋದು, ಇಮೇಲ್ನಲ್ಲಿ ಕಳಿಸ್ಬೋದು, ಒಂದು ಈವೆಂಟ್ನಲ್ಲಿ ಚರ್ಚೆ ಮಾಡ್ಬೋದು. ಹೀಗೆ ಮಾಡಿದಾಗ ಒಂದಕ್ಕೊಂದು ಸಪೋರ್ಟ್ ಮಾಡ್ತಾ ನಮ್ಮ ಒಟ್ಟಾರೆ ರಿಸಲ್ಟ್ಸ್ ಡಬಲ್ ಆಗುತ್ತೆ. ಒಳ್ಳೆ ಮಾರ್ಕೆಟಿಂಗ್ ಅಂದ್ರೆ ಅದೊಂದು ನಿರಂತರ ಪ್ರಕ್ರಿಯೆ. ಈ ಸೈಕಲ್ನ ಫಾಲೋ ಮಾಡಬೇಕು. ಮೊದಲು ಡೇಟಾ ಪರಿಶೀಲಿಸಿ ಏನ್ ವರ್ಕ್ ಆಗ್ತಿದೆ, ಏನಾಗ್ತಿಲ್ಲ ಅಂತ ತಿಳ್ಕೊಳ್ಳಿ. ಆಮೇಲೆ ಹೊಸ ಐಡಿಯಾಗಳನ್ನ ಟೆಸ್ಟ್ ಮಾಡಿ ಮತ್ತೆ ಬಂದ ಫಲಿತಾಂಶಗಳ ಆಧಾರದ ಮೇಲೆ ನಿಮ್ಮ ಬಜೆಟ್ ಮತ್ತೆ ತಂತ್ರವನ್ನ ಸರಿಪಡಿಸ್ತಾ ಇರಿ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಅಂಶಗಳು ಇಷ್ಟೇ. ಯಾವಾಗಲೂ ನಮ್ಮ ಗುರಿ ಮತ್ತು ನಮ್ಮ ಆಡಿಯನ್ಸ್ನಿಂದಲೇ ಶುರು ಮಾಡಬೇಕು. ಊಹೆಗಳ ಬದಲು ಡೇಟಾ ಬಳಸಿ ನಿರ್ಧಾರ ತಗೋಬೇಕು. ಬಜೆಟನ್ನ ಸ್ಮಾರ್ಟ್ ಆಗಿ ಹಂಚಬೇಕು. ಮತ್ತು ಅತಿ ಮುಖ್ಯವಾಗಿ ಇದೊಂದು ನಿರಂತರ ಕಲಿಕೆಯ ಪ್ರಕ್ರಿಯೆ ಅನ್ನೋದನ್ನ ಮರಿಬಾರ್ದು. ಕೊನೆಯದಾಗಿ ಒಂದು ಪ್ರಶ್ನೆ. ಈ ಚೌಕಟ್ಟನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚಿಸಿ. ಸದ್ಯಕ್ಕೆ ನಿಮ್ಮ ಬ್ರ್ಯಾಂಡ್ಗೆ ಅತಿ ಹೆಚ್ಚು ಪರಿಣಾಮ ಬೀರಬಲ್ಲ ಆ 1 ಅಥವಾ 2 ಚಾನೆಲ್ಗಳು ಯಾವುದು? ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ನಿಮ್ಮ ಗೆಲುವಿನ ದಾರಿ ಸಿಕ್ಕಿದಂತೆ.